ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪವಾಡ ಪುರುಷದಲ್ಲಿ ಸಂಧ್ಯಾ ಸಂಧ್ಯಾ ಅಲ್ಲಿ ದೇವ್ರ ಹತ್ರ ಕೇಳಕ್ಕೆ ಹೋಗಿರ್ತಾರೆ ಬಾಳು ಮಾಮ ಇಬ್ಬರು. ಆದರೆ ಬಾಳು ಮಾಮಗೆ ಏನು ಹೇಳಿದ್ನೋ ಗೊತ್ತಿಲ್ಲ. ಸಂಧ್ಯಾ ಮಾತ್ರ ನನಗೆ ಒಪ್ಪಿಗೆ ಕೊಟ್ಬಿಟ್ಟ, ನಾನು ಮದುವೆ ಮಾಡ್ಕೋಬೋದಂತೆ ಅಂತ ಊರಲ್ಲೆಲ್ಲ ಡೊಂಗೂರ ಹೊಡ್ಕೊಂಡು ಬರ್ತಾನೆ. ಬಾಳು ಮಾಮನ ವಿಷಯ ಯಾರಿಗೂ ಗೊತ್ತಾಗಿಲ್ಲ. ಬಾಳು ಮಾಮ ಊರಿಂದ ಆಚೆಗೆ ಇದ್ದಾನೆ, ಇನ್ನೂ ಮನೆಗೆ ಬಂದಿಲ್ಲ. ಅವ್ರ ಅಮ್ಮ ಕೇಳ್ತಾಳೆ, ಬಾಳು ಎಲ್ಲೋದ್ನೋ ಅಂತ. ಬಾಳು ಬಂದಿಲ್ಲ, ಅವನು ಊರಾಚೆನೇ ಇದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಇವನು ಯಾಕೆ ಹಿಂಗೆ ಮಾಡ್ತಾನೆ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಗಂಡಗೆ ಹೇಳ್ತಾಳೆ. ಗಂಡ, ಎಲ್ಲ ನೀನು ಕಲಿಸಿರೋದು ಬುದ್ಧಿ, ನಿನ್ನಿಂದನೇ ಅವನು ಹಂಗೆ ಆಗಿರೋದು, ನೀ ಕರೆಕ್ಟ್ ಸ್ಟ್ರಿಕ್ಟಾಗಿ ಹೇಳಲ್ಲ ಮಾಡಲ್ಲ ಅಂತ ಹೆಂಡ್ತಿಗೆ ಅಂತಾನೆ. ಆಮೇಲೆ ಎಲ್ಲದಕ್ಕೂ ನನ್ನನ್ನೇ ಅಂತಿರಲ್ಲ ಅಂತೇಳಿ ಹೆಂಡ್ತಿ ಹೇಳ್ತಾಳೆ. ಈ ಕಡೆ ಸತ್ಯವ್ವನೂ ಕೂಡ ಆಗೋದೇ ಅಂತ ಹೇಳಿದ್ರು, ದೇವರು ಆಗುತ್ತೆ ಅಂದರು, ಇಲ್ಲ ಅಂತ ಅಂದರು ಅಂತ ಇವಳು ತಲೆ ಕೆಡಿಸ್ಕೊಂಡು ಕೂತಿರ್ತಾಳೆ. ಆಮೇಲೆ ಸಂಧ್ಯಾ ಬಂದ್ಬಿಟ್ಟು ಹೇಳಿದ ಮೇಲೆ ಆದ್ರೂ ಏನು ಗ್ಯಾರಂಟಿ ನಂಬಿಕೆನೇ ಇಲ್ಲ. ಯಾಕೆಂದರೆ ಬಾಳು ಬಂದೇ ಇಲ್ವಲ್ಲ. ಬಾಳು ಬಂದು ಹೇಳಿದ್ರೇ ಎಲ್ಲರಿಗೂ ನಂಬಿಕೆ ಬರೋದು. ಬಾಳು ಅಕ್ಕ ಕೂಡ ತಲೆ ಕೆಡ್ಸ್ಕೊಂಡು ಕೂತಿದ್ದಾಳೆ. ಏನು ಹೇಳಿದ್ರು ಆ ದೇವರು, ಏನು ಹೇಳಿದ್ರು ಅಂತೇಳ್ಬಿಟ್ಟು. ಏನು ಹೇಳಿದ್ರು ಅಂತ ಗೊತ್ತಿಲ್ಲ. ಬಾಳು ಮನೆಗೆ ಬರ್ತಾ ಇಲ್ಲ, ಊರಿಂದ ಆಚೆನೇ ಉಳ್ಕೊಂಬಿಟ್ಟಿದ್ದಾನೆ. ಇವಳು ಅವ್ರ ಅಕ್ಕನ ಅತ್ತೆನೂ ಕೂಡ ಗಾಬರಿ ಆಗಿದ್ದಾರೆ. ಏನು ಹೇಳಿದ್ರು ದೇವರು, ಮದುವೆ ಮಾಡ್ಕೊಳ್ಳೋಕ್ಕೆ ಕೊಟ್ಟರು ಅಥವಾ ಬೇಡ ಅಂದರು, ಏನು ಕತೆ ಅಂತೇಳಿ ಅವಳುವೆ. ಆಮೇಲೆ ಈ ಕಡೆ ಬಂದು ಅವಳ ತಂಗಿ ಸತ್ಯವನ ತಂಗಿನೂ ಕೂಡ ಗಾಬರಿ ಆಗ್ತಾಳೆ. ಏನು ಹೇಳಿದ್ರು ದೇವರು ಅಂತೇಳ್ಬಿಟ್ಟು ಎಲ್ಲರೂ ಗಾಬರಿಯಾಗಿಯೇ ನೋಡ್ತಾ ಇರ್ತಾರೆ. ಆದರೆ ಬಾಳು ಮಾತ್ರ ಮನೆಗೆ ಬರ್ತಾ ಇಲ್ಲ. ಸಂಧ್ಯಾ ಬಂದ, ಹೇಳ್ದ, ವಿಷಯ ತಿಳಿಸ್ತಾ ಹೋದ. ಈ ಕಡೆ ಸತ್ಯವನ್ನ ಅಪ್ಪನೂ ಕೂಡ ಗಾಬರಿಯಾಗಿದ್ದಾನೆ. ಏನು ಹೇಳಿದ್ರೋ ಏನೋ, ಇವನಿನ್ನೂ ಬರಲಿಲ್ಲ, ಆಗಲೇ ಬರಬೇಕಿತ್ತು, ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಎಲ್ಲೋದ, ಏನು ಕತೆ ಅಂತೇಳಿ ಗಾಬರಿಯಾಗಿಯೇ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರೂ. ಆಮೇಲೆ ಈ ಬಾಳ್ಯ ಬಂದು ಹೇಳ್ತಾನೆ. ಬಾಳ್ಯ ಬಂದು ಹೇಳಿದ್ರೂ ಸತ್ಯವನಿಗೆ ನಂಬಿಕೆನೂ ಬರ್ತಾ ಇಲ್ಲ. ಅವಳು ಬೇಜಾರಾಗಿದ್ದಾಳೆ. ಈ ಕಡೆ ಬಾಳ್ಯನ ಅಪ್ಪನೂ ಕೂಡ ಬೇಜಾರಾಗಿದ್ದಾನೆ. ಏನು ಹೇಳಿದ್ರು ಏನೋ, ಇವಳು ಅಲ್ಲಿಗೆ ಯಾಕೆ ಕಳಿಸಿದ್ಲು, ಹಾಗೆ ಹಿಂಗೆ ಅಂತ ಅವನಿಗೂ ಬೇಜಾರು. ಇಲ್ಲೇ ನಾವು ಬುದ್ಧಿ ಹೇಳ್ಬೋದಿತ್ತು, ಅಲ್ಲಿಗೆ ಯಾಕೆ ಕಳಿಸಿದ್ಲು ಅಂತ. ಸತ್ಯವ್ವ ಕೂಡ ಬೇಜಾರು ಮಾಡ್ಕೊಂಡಿದ್ದಾಳಲ್ಲ, ಏನು ಮಾಡೋದು. ಅವಳು ಬೇಜಾರು ಮಾಡ್ಕೊಂಡ್ರೆ ಏನು ಕತೆ, ಯಾಕೆ ಈ ಹೆಂಡ್ತಿ ಯಾಕೆ ಹಂಗೆ ಕಳಿಸಿದ್ಲು ಅವಳು, ಅಲ್ಲೋಗಿ ಹೋಗು ಪ್ರಸಾದ ಕೊಡ್ತಾರೆ ತಗೊಂಬ ಅಂತ ಹಿಂಸೆ ಮಾಡಿ ಕಳಿಸಿದಾಳಲ್ಲ ಅಂತೇಳಿ ಅವನಿಗೆ ಬೇಜಾರಾಗುತ್ತೆ ಅಪ್ಪಂಗೆ. ಈ ಕಡೆ ಬಂದು ಅಮ್ಮನೂ ಕೂಡ ಇಷ್ಟೊತ್ತಾದರೂ ಇವನು ಬರೋಂಗಿಲ್ಲಲ್ಲ ಮನೆಗೆ, ಏನು ಮಾಡ್ತಿದ್ದಾನೆ, ಬಾಳ್ಯ ಎಲ್ಲೋದ ಅಂತೇಳ್ಬಿಟ್ಟು ಯೋಚನೆ ಮಾಡೋದ್ರಲ್ಲೇ ಇರ್ತಾಳೆ. ಎಷ್ಟೊತ್ತಿಗೆ ಬರ್ತಾನೋ ಏನೋ, ನಾವೆಲ್ಲ ಕೂತು ಮಾತಾಡೋಣ ಅಂದರೆ ಇವನು ಸಿಗಂಗಿಲ್ಲಲ್ಲ, ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಲೇ ಇರ್ತಾಳೆ. ಆಮೇಲೆ ಅವ್ರ ಅಕ್ಕ ಎಲ್ಲ ಮೊಮ್ಮಗಳು ಹೇಳ್ತಾಳೆ, ಎಲ್ಲ ಅಜ್ಜಿ ಕಳಿಸಿರೋ ಬುದ್ಧಿ ಅಂತ ಮೊಮ್ಮಗಳು ಹೇಳ್ತಾಳೆ. ಆವಾಗ ಮಗಳು ಹೇಳ್ತಾಳೆ, ನೋಡು ಇಲ್ಲಿವರೆಗೆ ನಾನು ಅಂತಿದ್ದೆ ನಿನಗೆ, ಈಗ ನಿನ್ನ ಮೊಮ್ಮಗಳು ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಟ್ಲು ನೋಡು ಅಂತೇಳಿ ಇದು ಮಾಡ್ತಾಳೆ. ಈ ಕಡೆ ಬಂದು ಸಂಧ್ಯಾ ಹೇಳೋಯ್ತಾನಲ್ವಾ, ನನ್ನ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರು, ಅಲ್ಲಿ ಪ್ರಸಾದ ಸಿಕ್ಬಿಡ್ತು ಅಂತ. ಹಂಗಾದರೆ ಬಾಳು ಮಾಮಂಗೂ ಕೊಟ್ಟಿರ್ತಾರೆ ಅಂತೇಳ್ಬಿಟ್ಟು ಇವಳು ಖುಷಿ ಪಡ್ತಿರ್ತಾಳೆ ಸತ್ಯವ್ವ. ಆದರೆ ಅಲ್ಲಿ ಇನ್ನೂ ಬಾಳು ಮಾಮ ಮನೆ ಹತ್ರನೇ ಬರೋಂಗಿಲ್ಲ, ಏನು ವಿಷಯನೂ ಗೊತ್ತಾಗಂಗಿಲ್ಲ. ಇದನ್ನು ಅಲ್ಲಿ ಊರು ಕಟ್ಟೆ ಮೇಲೆ ಕೂತ್ಕೊಂಡು ಹುಡುಗರೆಲ್ಲ ಮಾತಾಡ್ತಿರ್ತಾರಲ್ಲ, ಅಲ್ಲಿಗೆ ಹೋಗಿ ಸಂಧ್ಯಾ ಬರ್ತಾನೆ. ವಿಷಯ ಗೊತ್ತಾಗಬೇಕು ಅಂದರೆ ಸಂಧ್ಯಾ ನಮಗೆಲ್ಲ ಸಿಗಬೇಕು, ಊರಲ್ಲಿ ಏನು ನಡೀತಿದೆ ಅಂತೇಳಿ. ಸಂಧ್ಯಾ ಇನ್ನೂ ಬಂದೇ ಇಲ್ವಲ್ಲ ಅಂತೇಳಿ ಅವ್ರು ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಂಧ್ಯಾ ಅಲ್ಲಿಗೆ ಬರ್ತಾನೆ. ಬಂದ ತಕ್ಷಣ, ಓ ಏನೋ ಸಂಧ್ಯಾ ಎಲ್ಲೋಗಿದ್ದೋ ಅಂತ ಕೇಳ್ತಾರೆ. ಏನಿಲ್ಲ, ಹಿಂಗೇ ಸುಮ್ಮನೆ ತಿರುಗಾಡ್ತಾ ಇದ್ದೀನಿ ರೀ ಅಂತ. ಹೀಗೆ ಸಂಧ್ಯಾ ಆಮೇಲೆ ಹೇಳ್ತಾನೆ, ನಾನು ಮತ್ತು ಬಾಳು ಇಬ್ಬರೂ ಅಲ್ಲಿ ಪ್ರಸಾದ ಸಿಗುತ್ತೆ, ಪ್ರಸಾದ ಕೇಳ್ಬೋದು ಅಂತ ಹೋಗಿದ್ದು, ಅಲ್ಲಿ ಕರೆಕ್ಟಾಗಿ ಹೇಳ್ಬಿಟ್ರು ನನಗೂ ಮದುವೆ ಆಗುತ್ತಂತೆ, ಬಾಳಿಂಗೂ ಮದುವೆ ಆಗುತ್ತೆ ಅಂತ ಹೇಳಿದರು ಅಂತ ಹೇಳ್ತಾನೆ. ಆವಾಗಂತೂ ಖುಷಿ ಪಡ್ತಾರೆ ಎಲ್ಲರೂ, ಅಯ್ಯೋ ಹೇಳ್ಬಿಟ್ರು ಅಂತ ಹಂಗಂತ ಅಂತ ಹೇಳ್ಬಿಟ್ಟು. ಅದಕ್ಕೆ ಬಾಳ್ಯ ಮನೆಗೆ ಬಂದೇ ಇಲ್ಲ, ಅಲ್ಲೆಲ್ಲ ಉಳ್ಕೊಬಿಟ್ಟಿದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಎಲ್ಲರೂ
ಸುಮ್ಮನೆ ಇರ್ತಾರೆ ಬೆಳಿಗ್ಗೆವರೆಗೂ. ಅಷ್ಟರಲ್ಲಿ ಇವನು ಸಂಜೆ ಮತ್ತೆ ಗೌಡ್ರ ಮನೆಗೆ ಹೋಗ್ತಾನೆ, ಅಲ್ಲೇ ಇರೋದಲ್ವ ಅವ್ರ ಮನೇಲೆ. ಗೌಡ್ರ ಮನೆಗೆ ಹೋಗ್ಬಿಟ್ಟು ಗೌಡ ಮನಗಿರ್ತಾನೆ. ಗೌಡ್ರೆ 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 ಅಂತ ಹೋಗ್ತಾನೆ. ಓ ಏನೋ ಸಂಧ್ಯಾ ಎಲ್ಲೋಗಿದ್ದೋ ಇಷ್ಟು ದಿನ ಅಂತ. ಎಲ್ಲಿಗೆ ಅಂದರೆ ಪ್ರಸಾದ ಕೇಳಕ್ಕೆ ಹೋಗಿದ್ರಿ, ನನ್ನ ಮದುವೆ ಆಗ್ತತ್ರಿ, ನಾನು ಮದುವೆ ಮಾಡ್ಕೋಬೋದಂತ್ರಿ ಅಂತ ಹೇಳ್ತಾನೆ. ಅಯ್ಯೋ ನಿಂದು ಆಳು ಬಿದ್ದೋಯ್ತು, ಆ ಬಾಳಿಗೆ ಏನು ಹೇಳಿದ್ರು ಅಂತಂದರೆ, ಬಾಳಿಗೆ ಏನು ಹೇಳಿದ್ರೋ ಗೊತ್ತಾಗಲಿಲ್ಲರಿ, ಬಾಳೆ ಬಂದೇ ಇಲ್ಲ ಮನೆಗೆ, ಊರಿಗೆ, ಅವನು ಊರಿಂದ ಆಚೆನೇ ಇದ್ದಾನ್ರಿ ಅಂತ ಹೇಳ್ತಾನೆ. ಇದೊಳ್ಳೆ ಕತೆ ಆಯ್ತಲ್ಲೋ, ನಿಂದು ಯಾರೋ ಕೇಳ್ತಾವ್ರೆ, ಬಾಳಿನ ಕರೆಕ್ಟಾಗಿ ತಿಳ್ಕೊಬಾರ ಅಂದರೆ ನಿನ್ನ ವಿಷಯ ತಿಳ್ಕೊಬಂದಿದೆಯಲ್ಲೋ ಅಂತ ಬೈತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವತ್ತಿಡೀ ತುಂಬ ದೂರ ಹೋಗಿದ್ದು ರೀ, ಪ್ರಸಾದ ಸಿಕ್ತು ರೀ, ಸತ್ಯವನ್ನು ಮದುವೆ ಮಾಡ್ಕೊಳಕ್ಕೆ ಒಪ್ಪಿದ್ದಾನೋ ಇಲ್ವೋ ಗೊತ್ತಿಲ್ಲ ರೀ ಅಂತ ಹೇಳ್ತಾನೆ. ಸತ್ಯವು ಒಪ್ಕೊಂಡಿಲ್ಲ ಅಂತ ಆಯಿತಾ, ನಿನಗೆ ಒಪ್ಕೊಂಡ್ರ ಹಂಗಾರೆ ಅವನಿಗೂ ಒಪ್ಕೊಂಡಿರ್ಬೇಕು ಅಂತ ಹಿಂಗೆ ಮಾತಾಡ್ತಾರೆ. ಏನೋ ಗೊತ್ತಿಲ್ಲ ರೀ, ಬಾಳು ಏನು ಹೇಳಲಿಲ್ಲ ರೀ ನನ್ನ ಹತ್ರ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸತ್ಯವ ಇನ್ನೇನು ಮಾಡೋಂಗಿಲ್ಲ ಅಂತ ಸುಮ್ಮನೆ ಇರ್ತಾಳೆ ಮನೆಯಲ್ಲಿ. ಅವ್ರ ಅವ್ವನೂ ಕೂಡ ಅವಾಗವಾಗ ಕೂಗಾಡೋದು ಕಿರ್ಚಾಡೋದು ಮಾಡ್ತಾಳೆ. ಅದಕ್ಕೆಲ್ಲ ಅವನು ಉಪ್ಪು ಹಾಕಲ್ಲ, ಸೊಪ್ಪು ಹಾಕಲ್ಲ, ಸುಮ್ಮನೆ ಇರ್ತಾನೆ ಅವನ ಪಾಡಿಗೆ ಅವನು. ಆಮೇಲೆ ಮನೆಗೆ ಹೋಗೋಣ ಅಂತ ಕರ್ಕೊಬರ್ತಾರೆ. ಮನೆಗೆ ಹೋಗೋಣ ಅಂತ ಕರ್ಕೊಬಂದಾಗ ಬಾಳ್ಯ ಬಂದೇ ಇಲ್ಲ ಇನ್ನೂ ಮನೆಗೆ. ಗೌಡ ಏನು ಮಾಡ್ತಾನೆ, ಆ ಪಂಡಿತರು ಇದ್ದಾರಲ್ಲ ಅವ್ರನ್ನ ನಮ್ಮ ಮನೆ ಹತ್ರ ಕರ್ಕೊಂಬರೋಗು ಅಂತ ಸಂಧ್ಯನ ಕಳಿಸಿರ್ತಾನೆ. ಸಂಧ್ಯಾ ಅವ್ರನ್ನ ಎಲ್ಲ ಕರ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ಹೆಂಡ್ತಿ ಒಳಗಿಂದ ಆಚೆ ಬರ್ತಾಳೆ. ಆಚೆ ಬಂದು ಯಾರನ್ನು ಕಾಯ್ತಾ ಇದ್ದೀರ್ರಿ ಅಂತಾಳೆ. ಅಯ್ಯೋ ಅವ್ರು ಬರ್ತಾರೆ ಕಣೆ, ಅವರು ಅಗೋರಿಗಳು, ಅವ್ರನ್ನ ಬರೋಕ್ಕೆ ಕೇಳಿದ್ದೀನಿ, ಅವ್ರು ಬರ್ತಾವ್ರ ಕಣೆ ಅಂತ ಹೇಳ್ತಾನೆ. ಅವ್ರು ಯಾಕ್ರಿ ಇಲ್ಲಿ ಬರಬೇಕು, ಏನು ಕೆಲಸ ಇದೆ ಅಂತ. ಅಗೋರಿಗಳು ಅಂದರೆ ಅಗೋರಿಗಳೆಲ್ಲ ಇವರು ಪಾಪ ಒಳ್ಳೆಯವರು, ತಾಳು ನೋಡೋಣಂತೆ ಅಂತ. ಫಸ್ಟ್ ಇಲ್ಲೇ ಕೂರಿಸಿ ಸಾಕಾಕ್ರಿ, ಮಾತಾಡಿ, ಒಳಗೆ ಕಾಫಿ ತಬಾಟಿ ಚಹಾ ತಗೊಂಡ್ಬೇಡಿ, ನಾನು ಮಾಡೋಲ್ಲೇ, ಇಲ್ಲೇ ಇದು ಮಾಡಿ ಕಳಿಸ್ಬಿಡಿ ಅಂತ ಹೇಳ್ತಾನೆ. ಅಗೋರಿಗಳು ಮನೆ ಹತ್ರ ಬರ್ತಾರೆ. ಅಗೋರಿಗಳು ಅವನ್ನೇ ನೋಡ್ತಾ ಇರ್ತಾರೆ ಗೌಡನ್ನ. ಆವಾಗ ಒಬ್ಬ ಮಾತ್ರ ತುಂಬ ದೂರದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಇವ್ರು ಯಾಕೆ ಹಿಂಗೆ ನೋಡೋಕತ್ಯಾರೇ ಸಂಧ್ಯಾ ಅಂತ ಕೇಳ್ತಾನೆ. ಏನೋ ಗೊತ್ತಿಲ್ಲರಿ, ನೆನ್ನೆಯಿಂದನೂ ಹಿಂಗೆ ನೋಡ್ತಾವ್ರೆ, ಬಾಳ್ಯ ಅಲ್ಲಿ ಪ್ರಸಾದಕ್ಕೆ ಹೋದಾಗಿಂದನೂ ಅವ್ರು ಹಿಂಗೆ ನೋಡ್ತಾವ್ರೆ, ಅದೇನಾಗಿತ್ತೋ ಅವರಿಗೆ ಗೊತ್ತಿಲ್ಲ ಅಂತ ಸಂಧ್ಯಾ ಹೇಳ್ತಾನೆ. ಮತ್ತು ಇದ್ಯಾಕೆ ಹಿಂಗೆ ನೋಡೋಕತ್ತೇನ್ರಿ ಇವನು, ಏನಾಗೈತೆ ರೀ ಇವನಿಗೆ ಅಂತ ಹೇಳ್ಬಿಟ್ಟು ಆ ಅಪ್ಪ ಕೇಳ್ತಾನೆ. ಏನೂ ಗೊತ್ತಿಲ್ಲರಿ, ನಮಗೇನು ಗೊತ್ತಿಲ್ಲರಿ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೆಂಡ್ತಿ ಬೇರೆ ಒಳಗೆ ಕರಿಬೇಡಿ, ಏನು ಕಾಫಿ ಟೀ ಕೊಡೋಲ್ಲ ಅಂತ ಹೇಳ್ಬಿಟ್ಟಿರ್ತಾಳೆ ಫಸ್ಟೇ. ಹಂಗಾಗ್ಬಿಟ್ಟು ಇವ್ರಿಗೇನು ಇನ್ನೂ ಕೊಡೋಲ್ಲ, ಹೊರಗಡೆನೇ ನಿಲ್ಲಿಸಿ ಮಾತಾಡ್ತಾ ಇದ್ದಾನೆ. ಇದೇ ರೀತಿ ಹೊರಗಡೆನೇ ನಿಲ್ಲಿಸಿ ಮಾತಾಡ್ತಿರೋದ್ರಿಂದ ಅವರು ಕೂಡ ಸುಮ್ಮನಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.